ಸಿದ್ದರಾಮಯ್ಯ ಜಾತಿ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನ ಒಡೆದವರು, ಸ್ವಾರ್ಥಕ್ಕಾಗಿ ಧರ್ಮ ಒಡೆಯುವವರು. ನಿಮ್ಮಂತವರನ್ನ ನೋಡಿಯೇ ಪುರಂದರದಾಸರು ಆಚಾರವಿಲ್ಲದ ನಾಲಿಗೆ ನಿನ್ನ ನೀಚ ಬುದ್ಧಿಯ ಬಿಡು ನಾಲಿಗೆ ಅಂತ ಹೇಳಿದ್ದಾರೆ ಅಂತ ಶೋಭಾ ಕರಂದ್ಲಾಜೆ ಸಿದ್ದರಾಮಯ್ಯಗೆ ಟಾಂಗ್ ನೀಡಿದ್ದಾರೆ. ನಗರದಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ಮಹದಾಯಿ ಯೋಜನೆಗೆ ಬಜೆಟ್ನಲ್ಲಿ ಯಾವುದೇ ಅನುದಾನವನ್ನ ನೀಡಿಲ್ಲ. ಇವರಿಗೆ ಕಾಣುವುದು ಮಂಡ್ಯ ಮತ್ತು ಹಾಸನ ಮಾತ್ರವಾ? ಉತ್ತರ ಕರ್ನಾಟಕದಲ್ಲಿ ಮನೆ ಮಾಡ್ತೀರಿ, ಇಲ್ಲಿನ ಜನರ ಜೊತೆ ಓಡಾಡ್ತೀರಿ, ಚುನಾವಣೆ ಬಳಿಕ ಏನ್ ಮಾಡ್ತೀರಿ? ಸಿದ್ದರಾಮಯ್ಯನವರೇ, ನೀವು ಮಾತನಾಡಿದ ಭಾಷೆ ನಿಮಗೆ ಗೌರವ ತರುತ್ತಾ? ಒಬ್ಬ ಪ್ರಧಾನಿಗೆ ಏಕವಚನದಲ್ಲಿ ಮಾತಾಡ್ತೀರಿ, ನಿಮಗೆ ಮೋದಿ ಕಂಡರೆ ಭಯ ಎಂದಿದ್ದಾರೆ. ಶೋಭಾ ಕರಂದ್ಲಾಜೆ ಪೆದ್ದಿ ಎಂಬ ಸಿದ್ದರಾಮಯ್ಯರ ಹೇಳಿಕೆ ವಿಚಾರವಾಗಿ ಪ್ರತಿಕ್ರಿಯಿಸಿ, ಹೌದು, ನಾನು ಪೆದ್ದಿ. ನಾವು ಜಾತಿ ಒಡೆದಿಲ್ಲ, ಧರ್ಮ ಒಡೆದಿಲ್ಲ. ನಾವು ಪೆದ್ದರೆ ಪ್ರಮೋದ್ ಮಧ್ವರಾಜ್ ಅವರನ್ನ ಎರವಲು ತಂದು ಅಭ್ಯರ್ಥಿ ಮಾಡಿದ್ರಿ. ಮೇ 23ರಂದು ರಾತ್ರಿ ಬ್ರೇಕಿಂಗ್ ನ್ಯೂಸ್ ಏನು ಅಂದ್ರೆ ದೋಸ್ತಿ ಸರ್ಕಾರದ ಪತನ ಅಂತಾನು ಶೋಭಾ ಕರಂದ್ಲಾಜೆ ಇದೇ ವೇಳೆ ಭವಿಷ್ಯವನ್ನ ನುಡಿದ್ರು. ಇನ್ನು ಮುಂದಿನ ಚುನಾವಣೆ ಬಳಿಕ ನಾನೇ ಸಿಎಂ ಎಂಬ ಸಿದ್ದರಾಮಯ್ಯರ ಹೇಳಿಕೆಗೆ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ ಟ್ವಿಟರ್ನಲ್ಲಿ ಟಾಂಗ್ ನೀಡಿದ್ದಾರೆ. ಈ ಸಂಬಂಧ ಟ್ವೀಟ್ ಮಾಡಿರುವ ಅವರು, ಮುಂದಿನ ಸಿಎಂ ಅಭ್ಯರ್ಥಿ ನಾನೇ ಎಂದು ಅತೃಪ್ತ ಆತ್ಮ ಸಿದ್ದರಾಮಯ್ಯ ಘೋಷಿಸಿಕೊಂಡಿದ್ದಾರೆ. ಅದು ಎಚ್ಎಂಟಿ ಕ್ಷೇತ್ರಗಳ ಚುನಾವಣೆ ನಡೆದ ಬಳಿಕ. ಇದು ಮೈತ್ರಿ ಸರ್ಕಾರದ ಪತನದ ಮುನ್ಸೂಚನೆಯ ಅಂತ ಟ್ವೀಟ್ ಮಾಡಿದ್ದಾರೆ. ಈ 3 ಕ್ಷೇತ್ರಗಳ ಫಲಿತಾಂಶ ಊಹಿಸಿ ಹೇಳಿರುವ ಮಾತಾ, ಇಲ್ಲವೇ ನಿಮ್ಮ ಕಾರ್ಯಾಚರಣೆ ಸಫಲವಾದದ್ದಕ್ಕೆ ಖುಷಿಯೋ ಅಂತ ಪ್ರಶ್ನಿಸಿ ಟ್ವೀಟ್ ಮಾಡಿದ್ದಾರೆ.